ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಒಂದು ಮಾತು ಕಮೆಂಟು ಚೆನ್ನಾಗಿತ್ತು ಅವ್ರು ಹೇಳಿದ್ದು, ಯಾವ ಅನಾಲಿಸಿಸು ವರ್ಕ್ ಆಗ್ತಾ ಇಲ್ಲ ಇಲ್ಲಿ, ಟ್ರಂಪ್ ಅವರು ಏನು ಹೇಳ್ತಾರೋ ಅದೇ ಅನಾಲಿಸಿಸು ಅಂತ. ನಿಜವಾಗ್ಲೂ ಹಾಗಾಗಿರೋದು ನಿಜ. ಯಾಕಂದರೆ ನೋಡಿ, ಒಂದು ವೀಕೆಂಡ್ ಮುಂಚೆ ಕಂಪ್ಲೀಟ್ ನೆಗೆಟಿವಿಟಿ, ಒಂದು ಫುಲ್ ಪೆಸಿಮಿಸಮ್ ಇರುವಂಥ ಮಾರ್ಕೆಟು ಓವರ್ ದ ವೀಕೆಂಡಲ್ಲಿ ಫುಲ್ ಆಪ್ಟಿಮಿಸ್ಟ್ ಆಗಿ ಬದಲಾಗುತ್ತೆ. ವೈಸ್ ವರ್ಷ ಕೂಡ ತುಂಬ ಆಪ್ಟಿಮಿಸ್ಟಿಕ್ ಆಗಿದೆ ಮಾರ್ಕೆಟು. ಒಂದು ವೀಕೆಂಡ್ ಆಗಿ ಚೇಂಜ್ ಆಗೋಷ್ಟೊತ್ತಿಗೆ ಸಂಪೂರ್ಣವಾಗಿ ನೆಗೆಟಿವ್ ಗಡೆ ಆಗಿ ಪೆಸಿಮಿಸ್ಟಿಕ್ ಆಗಿ ಆಗ್ತಾ ಹೋಗ್ಬೋದು. ಅದು ಅಧ್ಯಕ್ಷರ ಕೈವಾಡ ಅದೆಲ್ಲ ಅಲ್ವಾ. ಸೊ ನೋಡ್ತಾ ಹೋಗೋಣ. ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ಬೋದು ಡೆಡಿಕೇಟೆಡ್ ಆಗಿ, ಯಾವ ರೀತಿಯಾಗಿ ಎವ್ರಿ ವೀಕ್ ಮಾರ್ಚ್ ಆದಮೇಲಿಂದ ಯಾವ ರೀತಿಯಾಗಿ ಮಾರ್ಕೆಟ್ ಚೇಂಜ್ ಆಗ್ತಾ ಬಂದಿದೆ, ಯಾಕೆ ಇಲ್ಲಿ ಪೊಸಿಷನ್ಗಳನ್ನ ಕ್ಯಾರಿ ಮಾಡೋದು ಕಷ್ಟ ಇದೆ ಅನ್ನೋದನ್ನು ಮಾತಾಡ್ತಾ ಹೋಗ್ಬೋದು. ಬಟ್ ಇವತ್ತು ನೋಡ್ತಾ ಬರೋದಾದರೆ ಝೊಮ್ಯಾಟೊ 5.66% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಇಂಡಿಗೋ, ಏಷ್ಯನ್ ಪೇಂಟ್ಸು, ಕ್ರೂಡ್ ಡಿಪೆಂಡೆಂಟ್ ಸ್ಟಾಕ್ಗಳು ಯಾವುದಿತ್ತೋ ಅದೆಲ್ಲದೂ ಕೂಡ ಇವತ್ತು ಫುಲ್ ಖುಷಿ ಆಯಿತು. ಯಾಕಂದರೆ ಕ್ರೂಡಲ್ಲಿ 7-8% ವೀಕೆಂಡಲ್ಲಿ ಫಾಲ್ ಬಂದಿತ್ತಲ್ವಾ. ONGC ಅಫ್ಕೋರ್ಸ್ ಇವರಿಗೆ ಕ್ರೂಡ್ ಬಿತ್ತು ಅಂತಂದರೆ ಇವರಿಗೆ ಲಾಭ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ 4% ಕರೆಕ್ಷನ್ ಬಂದಿದೆ ONGC. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. IT ಸೆಕ್ಟರಲ್ಲಿ ಸ್ವಲ್ಪ ಪಾಸಿಟಿವಿಟಿ ಬಂದಿತ್ತು. NBFC ಸೆಕ್ಟರ್ಗಳು ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಶ್ರೀರಾಮ್ ಫೈನಾನ್ಸು, ಬಜಾಜ್ ಫೈನಾನ್ಸು ಲಾಸ್ಟ್ ವೀಕ್ ಸ್ವಲ್ಪ ನೆಗೆಟಿವ್ ಇದ್ದು ಮತ್ತೆ ಚೇಂಜ್ ಆಗಿದೆ. ಹಾಗೆಯೇ ಹೆಲ್ತ್ ಕೇರ್ ಸೆಕ್ಟರ್ ಕೂಡ ಇವಾಗ ಪಾಸಿಟಿವ್ ಆಗಿ ಚೇಂಜ್ ಆಗಿತ್ತಲ್ವ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ NBFC ಸೆಕ್ಟರ್ ಎಗೇನ್ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲೋಧಾ ಗ್ರೂಪು, ರಿಯಲ್ ಎಸ್ಟೇಟ್ ಗ್ರೂಪು 4.77% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿದೆ. ಹಾಗೆಯೇ ಬಾಷಲ್ಲಿ 1.21% ಕರೆಕ್ಷನ್ ಬಂದಿದೆ. ಅದು ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್. ಇವತ್ತು ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿತ್ತು. 2%ಗಿಂತ ಮೇಲಿರುವಂಥ ಸ್ಟಾಕ್ಗಳು ಸುಮಾರಿದೆ. ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೂ ಕೂಡ ಮಾರ್ಕೆಟ್ ಇವತ್ತು ಅದನ್ನು ಉಳಿಸ್ಕೊಂತ ಹೋಗಿದೆ. ಸೊ ಬರೋಣ, USD INR ಕೂಡ ಸ್ವಲ್ಪ ಒಂದು ಟಾಪ್ನ ರೀಚ್ ಆಗಿದೆಯಾ, ಒಂದು ಒಳ್ಳೆ ರ್ಯಾಲಿ ಆಗಿತ್ತು, ಅದು ಏನಾಗಿದೆ ನೋಡೋಣಂತೆ. ಅದು ಕೂಡ ಹೆಲ್ಪ್ ಆಗ್ತಾ ಹೋಗ್ಬೋದು ಮಾರ್ಕೆಟಿಗೆ. 24,010 ಬಂದು ಇವಾಗ ಕೂತಿದ್ದೀವಿ. ಅಂದರೆ ಯಾವ ಒಂದು ಬಸ್ ಸ್ಟ್ಯಾಂಡು ಕಷ್ಟಪಟ್ಟು ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇತ್ತು, ಪ್ಯಾಟರ್ನ್ ಮಾಡ್ತಾ ಇತ್ತು, ಕೆಳಗಡೆ ಬೀಳ್ತಾ ಇತ್ತು ಅಂತೆಲ್ಲ ಮಾತಾಡಿದ್ವಿ. ಮತ್ತೆ ಆ ಝೋನ್ ಒಳಗಡೆ ಬಂದು ಈ ವಾರನ ಕ್ಲೋಸಿಂಗ್ ಮಾಡಿದ್ದಾರೆ. ಅಂದರೆ ಈ ವಾರದ ಕ್ಲೋಸಿಂಗು ಅಂದರೆ ಹೋದ ವಾರ ಆಗಿತ್ತು, ಈಗ ಮತ್ತೆ ಈ ವಾರ ಇಂಟರ್ನಲ್ ಕ್ಯಾಂಡಲಲ್ಲಿ ಓಪನ್ ಆಗಿದೆ. ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುತ್ತಾ. ಯಾಕೆಂದರೆ ಲಾಸ್ಟ್ ವೀಕ್ ರೇಂಜ್ ನೋಡಿ, ಸ್ವಲ್ಪ ಲಾಸ್ಟ್ ವೀಕ್ ರೇಂಜ್ ಮಾಡಿರೋದು 24,300ರಿಂದ 23,600, ಸರಿ ಸುಮಾರು 700 ಪಾಯಿಂಟ್ಗಳ ಒಂದು ಮೂವ್ಮೆಂಟ್ ಆಗೋಗಿದೆ. ಸೊ ಬಂದಿದ್ದರೆ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಒಂದು ಬ್ರೇಕ್ ಡೌನ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಓಪನ್ ಆಗಿದೆ, ಎಕ್ಸಾಕ್ಟಾಗಿ ಮಧ್ಯದಲ್ಲಿ ಓಪನ್ ಆಗಿದೆ. ಹಾಗಾಗಿ ಮುಂದಿನ ವಾರಕ್ಕೂ ಕೂಡ ಈ ಝೋನನ್ನು ಹಾಗೆ ಇಟ್ಕೊಂತಾರ, ಅಂದರೆ ಇದನ್ನ ಟೆಸ್ಟ್ ಆಗದಲ್ಲೇ ಆಗಿರ್ಬೋದು, ಕೆಳಗಡೆ ಟೆಸ್ಟ್ ಆಗ್ಬೋದು, ಮೇಲ್ಗಡೆ ಟೆಸ್ಟ್ ಆಗ್ಬೋದು. ಬಟ್ ಈ ಝೋನ್ನ ಹಾಗೆ ಇಟ್ಕೊಂತಾರ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಆದರೆ ಮುಂದಿನ ವಾರ ಹಾಗೆ ಮಾಡೋಕ್ಕೆ ಏನಾಗ್ತಾ ಹೋಗುತ್ತೆ ಹೇಳಿ, ಇದು ತಿಂಗಳ ಎಕ್ಸ್ಪೈರಿ ನೋಡಿ. ತಿಂಗಳ ಎಕ್ಸ್ಪೈರಿ ಅಂತ ಬಂದಾಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲದೂ ಕೂಡ ಆಗ್ತಾ ಹೋಗುತ್ತೆ. ಈಗ ಪಿಕ್ಚರ್ ಪರ್ಫೆಕ್ಟಾಗಿ ಒಂದು ಡೋಜಿ ಮಾಡ್ತಾ ಇದೆ, ಡೋಜಿ ಹಾಗೆ ಉಳಿಬೋದು ಅಂತ ಅನಿಸ್ತಾ ಇದೆ ನೋಡಿ. ಇದು ಒಂದು ದೊಡ್ಡ ಕ್ಯಾಂಡಲ್ ಏನು ಮಾರ್ಚಲ್ಲಿ ಈ ಯುದ್ಧ ಮತ್ತೊಂದೊಂದು ಶುರು ಆಯ್ತಲ್ಲ, ಅದು ಏಪ್ರಿಲಲ್ಲಿ ಒಂದ್ಸಲ ಅದರ ಲೋನ ಟೆಸ್ಟ್ ಮಾಡೋದಾದರೂ ಕೂಡ ಪ್ರತಿ ತಿಂಗಳು ಅದಾದಮೇಲೆ ಏಪ್ರಿಲು, ಮೇ, ಜೂನು, ಈಗ ಜುಲೈಯು ಸೇರಿದಂಗೆ ಈ ಒಂದು ದೊಡ್ಡ ಝೋನ್ ಏನಿದೆ ಮಂತ್ಲಿ ಕ್ಯಾಂಡಲ್, ಅದು ಅದರೊಳಗಡೆನೇ ಮುಗಿತಾ ಇದೆ ಅಲ್ವಾ. ಅಂದರೆ ಇದು ಎಷ್ಟು ದಿನ ಬೇಕಾದ್ರೂ ಆಗ್ಬೋದು. ಯಾಕಂದರೆ ಮಾಡಿದಂಥ ರೇಂಜ್ ತುಂಬ ದೊಡ್ಡದಾಗಿತ್ತು, ತುಂಬ ಶಾರ್ಪ್ ಕ್ಯಾಂಡಲ್ ಆಗಿತ್ತು. ಅದು ಆಲ್ಮೋಸ್ಟ್ 1,000 ಪಾಯಿಂಟ್ಗಳ ಕ್ಯಾಂಡಲ್ ಬಂದಿತ್ತಲ್ವಾ. ಸೊ 1,000 ಅಲ್ಲ, 2,000 ಪಾಯಿಂಟ್ಗಳು, 24,883ರಿಂದ 22,421 ತನಕ, ಅಂದರೆ ಸರಿ ಸುಮಾರು ಅದು 2,000 ಪಾಯಿಂಟ್ಗಳು, 2,800, ಆಲ್ಮೋಸ್ಟ್ 3,000 ಪಾಯಿಂಟ್ಗಳ ಕ್ಯಾಂಡಲ್ ಅದು. ಸೊ ಹಾಗಾಗಿ ಟೈಮ್ ತೊಗೊತಾ ಇದೆ ಮಾರ್ಕೆಟು. ವೆಲ್ ಆ್ಯಂಡ್ ಗುಡ್, ನೋಡೋಣಂತೆ ಇದು ಅಪ್ಪರ್ ರೇಂಜನ್ನು ಟೆಸ್ಟ್ ಮಾಡುತ್ತಾ, ಲೋಯರ್ ರೇಂಜನ್ನು ಟೆಸ್ಟ್ ಮಾಡುತ್ತಾ ಅಂತ. ಸದ್ಯಕ್ಕೆ ಫುಲ್ ನ್ಯೂಟ್ರಲ್ ಆಗಿದೆ. OI ಡೇಟಾ ತೋರಿಸ್ತೀನಿ ನಿಮಗೆ ಎಷ್ಟು ನ್ಯೂಟ್ರಲ್ ಆಗಿದೆ ಅಂದರೆ, ಕ್ಲೈಂಟು, FIಗಳು, DAಗಳು ಎಲ್ಲರೂ ಕೂಡ ಇಂಡಿಸಿಸಿವ್ ಆಗಿದ್ದಾರೆ. ಯಾಕೆಂದರೆ ಒಂದಿಷ್ಟು ಜನ ಮೇಲೆ ಹೋಗುತ್ತೆ ಅಂತಿರ್ತಾರೆ, ಒಂದಿಷ್ಟು ಜನ ಕೆಳಗಡೆ ಹೋಗ್ಬೋದು ಅಂದ್ಕೊಂಡಿರ್ತಾರೆ. ಎಲ್ಲರಿಗೂ ಕೂಡ ಮಾರ್ಕೆಟು ಏನು ಮಾಡ್ತಾ ಇದೆ ಅನ್ನೋದು ಇವಾಗ ಆಶ್ಚರ್ಯ ಅಲ್ವಾ. ಸೊ ಇಲ್ಲಿ ಒಂದು ಹೊಸ ಟ್ರೆಂಡ್ ಲೈನ್ ಏನಾದರೂ ನೋಡ್ಬೋದಾ ಅಂದರೆ, ಒಂದು ಟ್ರೆಂಡ್ ಲೈನ್ ಕಾಣಿಸುತ್ತಪ್ಪ ಇಲ್ಲಿ. ಯಾವ ಟ್ರೆಂಡ್ ಲೈನು? ಇಲ್ಲಿಂದ ನೋಡಿ ಒಂದು ಟ್ರೆಂಡ್ ಲೈನ್ ಹಾಕೋಬೋದಾಯ್ತಲ್ಲ ನಾವು. ಈ ಟ್ರೆಂಡ್ ಲೈನ್ ಹಾಕೊಳ್ಳೋಣ ಇವತ್ತು. ಸೊ ಇದನ್ನು ಎಲ್ಲಿ ತನಕ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. 3 ಕೂಡೋ ಥರ ಆಗಲ್ಲ, ಒಂದು ಸ್ವಲ್ಪ ಟಚ್ ಆಗುತ್ತೆ ಇಲ್ಲಿ ಬಾಡಿನ. ಬಟ್ 3 ಪಾಯಿಂಟ್ಗಳ ಮೂವ್ಮೆಂಟ್ ಟಚ್ ಆದರೆ ಅದು ಒಳ್ಳೆ ಟ್ರೆಂಡ್ ಲೈನ್ ಅಂತೀವಿ. ಅದು ಆಗಿದೆ, ಮೊನ್ನೆ ಬಂದು ಲೋ ಮಾಡಿ ಅದನ್ನ ಬಿಟ್ಟು ಹೋಗಿದೆ. ಸೊ ಈ ಥರ ಆಯಿತು ಅಂದರೆ ಈ ಅಪ್ಪರ್ ರೇಂಜಿಗೆ ಬರುತ್ತೆ. ಇವಾಗ ವಾಪಸ್ಸು ವರ್ಟೆಕ್ಸ್ ಹತ್ರ ಹೋಗಬೇಕು ಅಂದರೆ ಈಗ 24,400 ಈ ಕಡೆಗೆ ವಾಪಸ್ ಹೋಗುತ್ತಾ, ಈ ಒಂದು ಝೋನು ಅಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಈ ಝೋನ್ನ ಟೆಸ್ಟ್ ಮಾಡ್ತಾ ಇದೆ. ನೋಡೋಣ ಇದನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡುತ್ತೆ ಅಂತ. ಅಫ್ಕೋರ್ಸ್ 24,000 ಇಲ್ಲಿ ಆಗಿರುವಂಥ ಬಸ್ ಸ್ಟ್ಯಾಂಡು, ಇದೊಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಉಳಿಯುತ್ತೆ, ಇದು ರೆಸಿಸ್ಟೆನ್ಸ್ ಆಗಿ. ಇದನ್ನು ಬಿಟ್ಟು ಅಂದರೆ ಇಲ್ಲಿ ತನಕ ಹೋಗ್ಬೋದು, ನೋಡ್ಕೋಬೋದು. ಇಲ್ಲ ವಾಪಸ್ ರಿವರ್ಸ್ ಆಯಿತು ಅಂದರೆ ನೋಡಿ ಈ ಟ್ರೆಂಡ್ ಲೈನ್ನ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಮಾಡ್ತೀವಿ ಅಂತ. ಸದ್ಯಕ್ಕೆ ಒಂದು ಚಾನಲ್ ಸಿಕ್ಕಿದೆ ನಮಗೆ ರೆಫರೆನ್ಸಿಗೆ. ಇದು ಮೇಲಿಂದ ಒಂದು ಟ್ರೆಂಡ್ ಲೈನ್ ಬಂದಿತ್ತು, ನೆನಪಿದೆಯಾ? ಇದು ತುಂಬ ಹಳೇದಿದು ಆಯಿತಾ. ಇದು ಯಾವಾಗ ಅಂತಂದರೆ ಹೋದ ವರ್ಷ
ಜೂನ್ ಜುಲೈಯಲ್ಲಿ ನಡೆದಂಥ ಒಂದು ಟ್ರೆಂಡ್ ಲೈನ್ ನೋಡಿ. ಇಲ್ಲಿ ಒಂದು ಹೈ ಮಾಡ್ತಾ ಇತ್ತು, ಅಲ್ಲಿಂದ ಕರೆಕ್ಷನ್ ಬರ್ತಾ ಇತ್ತು, ಮತ್ತೆ ಹೈ ಮಾಡ್ತಾ ಇತ್ತು, ಅಲ್ಲಿಂದ ಕರೆಕ್ಷನ್ ಬರ್ತಾ ಇತ್ತು, ಒಂದ್ಸಲ ಮೇಲೆ ಹೋಯಿತು, ವಾಪಸ್ ಅದನ್ನೇ ಸಪೋರ್ಟ್ ಆಗಿ ತಗೊಂತು, ಮತ್ತೆ ಮೇಲೆ ಹೋಯಿತು, ಅಲ್ಲಿ ಸಪೋರ್ಟ್ ಆಗಿ ತೊಗೊಂಡಿತ್ತು, ಅಲ್ಲಿ ಒದ್ದಾಡಿ ಮತ್ತೆ ಬಿದ್ದಿತ್ತು, ಮತ್ತೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಫುಲ್ ಇಲ್ಲಿ ಕಲ್ಸೋ ಮೇಲೆ ಅಗ್ರ ಮಾಡಿಬಿಟ್ಟಿತ್ತು, ಇದನ್ನ ವಾಪಸ್ ಬಂತು, ಅಲ್ಲಿಂದ ಒಂದು ವಾಪಸ್ ಫಾಲೋ ಆಗ್ತಾ ಹೋಯ್ತು, ಅಲ್ಲಿಂದ ವಾಪಸ್ ಉಳಿಸ್ಕೊಳಕ್ಕಾಗಲಿಲ್ಲ. ಈ ಥರ ಸುಮಾರು ಈ ಪಾಯಿಂಟಲ್ಲಿ ಈ ಒಂದು ಲೈನಲ್ಲಿ ಹಿಂದೆ ಪ್ರೈಸ್ ಆ್ಯಕ್ಷನ್ಗಳು ಆಗಿದೆ ಅಲ್ವಾ. ಸೊ ಈ ಪ್ರೈಸ್ ಆ್ಯಕ್ಷನ್ ಆಗಿರುವಂಥ ಝೋನೇ. ಸೊ ಈ ಪ್ರೈಸ್ ಆ್ಯಕ್ಷನ್ ಝೋನ್ ವರ್ಟೆಕ್ಸು ಕೂಡ ಹತ್ರ ಬರ್ತಾ ಹೋಗುತ್ತೆ. ಇದು ಈ ರೀತಿಯಾಗಿ ಮೇಲ್ಗಡೆ ಏನಾದರೂ ಹೋಯಿತು ಅಂದರೆ ನೋಡೋಣಂತೆ ಅಲ್ಲಿ ತನಕ ಬರುತ್ತಾ, ಆ ವರ್ಟೆಕ್ಸಿಗೆ ಹೋಗಿ ಟಚ್ ಆಗುತ್ತಾ, ಅಥವಾ ಇಲ್ಲೂ ಒಂದು ಕೂಡ ವರ್ಟೆಕ್ಸ್ ಹಾಕೋಬೋದು ನೋಡಿ. ಇಲ್ಲಿ ಈ ರೀತಿಯಾಗಿ ಒಂದು ಹಾಕೊಂತ ಹೋಗ್ಬೋದು. ಇಲ್ಲಿ ಕೂಡ ಬಂದ್ರೂ ಆ ವರ್ಟೆಕ್ಸಿನ ಪಾಯಿಂಟು ಈ ವರ್ಟೆಕ್ಸಿನ ಪಾಯಿಂಟ್ ಎರಡೂ ಕೂಡ ಹತ್ತಿರ ಬರ್ತಾ ಇದೆ. ಸೊ 24,300 400 ಅಥವಾ 24,500 ಅಂತಲೇ ಅಂದ್ಕೊಳ್ಳಿ. ಸೊ ಅದು ಇಂಪಾರ್ಟೆಂಟ್ ಆದಂಥ ಲೆವೆಲ್ ಮಾರ್ಕೆಟ್ಗೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡಿದ್ರೆ. ಆಗಸ್ಟು ಸೆಪ್ಟೆಂಬರ್ ಎಕ್ಸ್ಪೈರಿಗಳು ನೋಡ್ತಾ ಇದ್ದಾರೆ ಅಂದರೆ 24,500 ಕ್ರೂಷಿಯಲ್ ಲೆವೆಲ್ ಆಗ್ತಾ ಹೋಗುತ್ತೆ. ನೋಡೋಣ ನಾಳೆ ಎಕ್ಸ್ಪೈರಿಗೆ ಏನು ಮಾಡ್ಬೋದು ಓಯ್ನಲ್ಲಿ ಅಂತ ನೋಡ್ತಾ ಬರೋದಾದರೆ ನೋಡಿ. ಈಗ 24,086 ಇವಾಗ ಇರುವಂಥ ರೆಸಿಸ್ಟೆನ್ಸು, ಎಲ್ಲ ಪ್ರೈಸ್ ಆ್ಯಕ್ಷನ್ಗಳು ನಡೆದಿದ್ದು ಅಲ್ಲೇ. ಸೊ ಮ್ಯಾಕ್ಸ್ ಪೇನ್ ಕೂಡ ಅಲ್ಲಿಗೆ ಶಿಫ್ಟ್ ಆಗಿರುತ್ತೆ ಈಗ. ಸೊ ಈ ಝೋನು ನಾಳೆಗೆ ವೆರಿ ವೆರಿ ಕ್ರೂಷಲ್ಲು. ಇಲ್ಲಿ ಒಂದು ಗ್ಯಾಪ್ ಮಾಡಿದೆ, ಇಲ್ಲ ಅಂತಲ್ಲ, ಈ ಒಂದು ಗ್ಯಾಪ್ ಮಾಡಿದೆ, ಇಲ್ಲಿ ಒಂದು 100 ಪಾಯಿಂಟ್ಗಳ ಗ್ಯಾಪ್ ಮಾಡ್ಕೊಂಡಿದೆ. ಬಟ್ ಇಲ್ಲಿ ಏನು ಹೊಸದಾಗಿ ಮಾಡಿರೋದಂಥದ್ದಲ್ಲ, ಹಿಂದೆ ಟೆಸ್ಟ್ ಮಾಡಿದಂಥ ಝೋನ್ನ ಅಲ್ಲಿಂದ ಒಂದು ಸಪೋರ್ಟ್ ಝೋನ್ ಆಗಬೇಕಾಗಿತ್ತು, ಆ ಸಪೋರ್ಟ್ ಝೋನಿಂದ ಮೇಲ್ಗಡೆನ ಓಪನ್ ಆಗಿ ಅದೇ ರೀತಿ ಹೋಗ್ತಾರೆ. ಸೊ ವಾಪಸ್ ಬಂದ್ರೂ ಕೂಡ ಈ ಲೆವೆಲ್ಗಳು ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. 23,800 ಲೆವೆಲ್ಗಳು ನೋಡೋಣಂತೆ. ಮೇಲ್ಗಡೆ 24,000 ಇವಾಗ ಒಂದು ನ್ಯಾರೋ ರೇಂಜಲ್ಲಿ ಮುಗಿಸುವಂಥ ಸಾಧ್ಯತೆ ಇದೆ ನಾಳೆ. ಏನು ನೋಡೋಣಂತೆ. ಸೊ ಕ್ರೂಡ್ ನೋಡ್ಕೊಂಡು ಬರೋದಾದರೆ ನೋಡಿ, ಕ್ರೂಡಲ್ಲಿ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅನ್ಸುತ್ತೆ 0.66 ಟೆಸ್ಟ್ ಆಗ್ತಾ ಇದೆ ಅಂತ. ಇವತ್ತು ಇಂಟ್ರಾಡೇನಲ್ಲಿ 0.66 ಅಲ್ಲಿ ಒಳ್ಳೆ ಸಪೋರ್ಟ್ ಕೂಡ ತಗೊಂತು. ಇದು ಪ್ರಾಬಬಿಲಿಟಿ 0.66 ಬಂದರೆ 0.33 ಆಗುತ್ತೆ ಅನ್ನೋದ್ರ ಪ್ರಾಬಬಿಲಿಟಿ ನಾನು ಟ್ರೇಡ್ ಟೂಲ್ಸ್ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಸೊ ನೋಡಿ 0.66 ಪ್ರಾಬಬಿಲಿಟಿನಲ್ಲಿ ಒಂದು ನಿಂತ್ಕೊಂಡು ಮೇಲ್ಗಡೆ ಬಂತು, ಮತ್ತು 0.618 ಲೆವೆಲ್ಗೂ ಕೂಡ ಬಂತು. ಅಲ್ಲಿ ವಾಪಸ್ ಹೋಗಿ ಈಗ ತಿರ್ಗಾ 0.66 ಲೆವೆಲಲ್ಲಿ ಕೂತ್ಕೊಂಡಿದೆ. ನೋಡೋಣ ಇಲ್ಲಿಂದ ಬೌನ್ಸ್ ಆಗ್ತಾ ಹೋಗುತ್ತಾ, ವಾಪಸ್ ಕೆಳಗಡೆ ಬರ್ತಾ ಹೋಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ಕ್ರೂಡು ಯಾವ ರೀತಿ ಹೋಗುತ್ತೋ ಅದ್ರ ಮೇಲೆ ಒಂದು ಶಾರ್ಪ್ ಬೌನ್ಸ್ ಆಗಿದೆ ಈ ಲೆವೆಲಿಂದ. ಯಾಕೆ ಈ ಲೆವೆಲ್ ಇಂಪಾರ್ಟೆಂಟು ನೋಡಿ, ಕಷ್ಟಪಟ್ಟು ಇಲ್ಲಿ ಮೇಲ್ಗಡೆ ಹೋಗಿದ್ದಂಥ ಲೆವೆಲ್. ಅಂದರೆ ಇಲ್ಲಿ ಬರ್ತಾ ಇತ್ತು, ಇಲ್ಲಿ ಬಂದಾಗೆಲ್ಲ ಇಲ್ಲಿ ಸಪೋರ್ಟ್ ತೊಗೊತಾ ಇತ್ತು, ಮೇಲೆ ಹೋಗ್ತಾ ಇತ್ತು, ಇಲ್ಲಿ ಬರ್ತಾ ಇತ್ತು, ಸಪೋರ್ಟ್ ತೊಗೊತಾ ಇತ್ತು, ಮೇಲೆ ಹೋಗ್ತಾ ಇತ್ತು. ಈ ಲೆವೆಲ್ನ ಒಂದ್ಸಲ ಡಮ್ ಅಂತ ಇಲ್ಲಿ ಬೀಳ್ಸ್ಬಿಟ್ಟಿದ್ರು. ಈಗ ವಾಪಸ್ ಮೇಲ್ಗಡೆ ಬಂದಿದೆ ಅಂದ್ರೂ ಕೂಡ ಆ ಲೆವೆಲ್ ಏನಾಗುತ್ತೆ, ಮಾರ್ಕೆಟ್ ನೆನ್ಪಿಟ್ಕೊಂಡಿರುತ್ತೆ, ಇಲ್ಲೆಲ್ಲ ನಾನು ಕಷ್ಟಪಟ್ಟಿದ್ದೀನಿ ಹಿಂದೆ ಅಂತ. ಹಾಗಾಗಿ ಅದು ವಾಪಸ್ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಇದೆ. ಸೊ ನೋಡೋಣಂತೆ ಇಲ್ಲಿಂದ ಬೌನ್ಸ್ ಆಗುತ್ತಾ ಮಾರ್ಕೆಟು ವಾಪಸ್ ಕ್ರೂಡಿಗೆ. ಯಾಕೆಂದರೆ ಒಂದು ಒಳ್ಳೆ ರ್ಯಾಲಿ ಆಗಿತ್ತು, ಅದಕ್ಕೆ ಆಗ್ತಾ ಇರುವಂಥ ಜಸ್ಟ್ ಕನ್ಸಲ್ಟೇಷನ್ನ. ಈ ಕನ್ಸಲ್ಟೇಷನ್ ಇಲ್ಲೇ ನಿಂತ್ಕೊಂಡು ಹಿಸ್ಟಾರಿಕಲ್ ಸಪೋರ್ಟಲ್ಲಿ ಇಲ್ಲಿಂದ ಪಾಸ್ ಮಾಡಿ ಬೌನ್ಸ್ ಆಗುತ್ತಾ, ಅಥವಾ ಇಲ್ಲಿಂದ ವಾಪಸ್ ಇನ್ನೂ ಕೆಳಗಡೆ ಬಂದು ನಮ್ಮ ಫಿಬೊನಾಚಿ ಲೆವೆಲ್ನ ಮೀಟ್ ಮಾಡಿ ಅಂದರೆ 80 ಟಾರ್ಗೆಟ್ಗಳಿಗೆ ಬಂದು ಅಲ್ಲಿಂದ ಮತ್ತೆ ಬಂದು ಬೌನ್ಸ್ ಆಗುತ್ತಾ ಅಂತ. ಸದ್ಯಕ್ಕೆ ನಾನು ಇನ್ನೂ ನೆಗೆಟಿವ್ ಆಗಿ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಕ್ರೂಡಲ್ಲಿ ಆಗ್ತಾ ಇರೋದು ಒಂದು ಕರೆಕ್ಷನ್ ಅಂತಲೇ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ 2-3 ದಿನ ಇವತ್ತಿನ ಕ್ಲೋಸಿಂಗ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ, ಆಮೇಲೆ ಡಿಸೈಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡು ಆಶ್ಚರ್ಯ ಏನು ಅಂತಂದರೆ, ಕ್ರೂಡ್ ಕಮ್ಮಿ ಆಗಿದೆ ಅಂದರೆ ಮಾರ್ಕೆಟಿಗೆ ಪಾಸಿಟಿವ್ ಆಗಿದೆ ಅಂದರೆ ಗೋಲ್ಡಿಗೂ ಕೂಡ ಅದು ಪಾಸಿಟಿವ್ ಆಗಬೇಕಾಗಿತ್ತು. ಆದರೆ ಆಶ್ಚರ್ಯ ನೋಡಿ, ಗೋಲ್ಡಲ್ಲಿ ಕರೆಕ್ಷನ್ ಆಗ್ತಾ ಇದೆ. ಅಫ್ಕೋರ್ಸ್ ಇವಾಗ ಫೆಡ್ಡು ಯಾವ ಥರ ತೊಗೋಬೋದು, ಇವಾಗ ಕ್ರೂಡ್ ಕಮ್ಮಿ ಆಗ್ತಾ ಇದೆ ಅಂದರೆ ಅವರು ಓಕೆ ಏನು ಇನ್ಫ್ಲೇಷನ್ಗೆ ಅಂತ ರಿಸ್ಕು, ಇವಾಗ ನಾವು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿಬಿಡೋಣ ಅಂತ ನಿರ್ಧಾರ ತೊಗೊತಾರೆ ಅಂತ ಗೋಲ್ಡ್ ಕೆಳಗಡೆ ಬೀಳ್ತಾ ಇದೆಯಾ ಗೊತ್ತಿಲ್ಲ. 28-29ಕ್ಕೆ ಅವರ ಮೀಟ್ ಇದೆ. ಸೊ ಇಲ್ಲಿ ಫೆಡ್ ಮೀಟ್ ಇದೆ. ಸೊ ಈಗ ಮೇಲ್ಗಡೆ ಹೋಗಬೇಕಾಗಿತ್ತು. ರಿಟೇಲ್ ಟ್ರೇಡರ್ಗಳಿಗೆ ಸ್ಪೆಕ್ಯುಲೇಷನ್ನ ನಿಲ್ಲಿಸಿದರೆ ಚೈನಾ, ಅದೆಲ್ಲ ಸುದ್ದಿ ಬಂದಾಯಿತು. ಆದರೂ ಕೂಡ ನೋಡಿ 4,150 ಅಟೆಂಪ್ಟ್ ಮಾಡಿದ್ರು ಕೂಡ ಅದ್ರ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಗೋಲ್ಡು ಅದೇ ಟೆರಿಟರಿಲಿ ಆ ಸಸ್ಪೆನ್ಸನ್ನು ಹಾಗೆ ಕಾಪಾಡ್ಕೊಂಡಿದೆ. ಫೆಡ್ ಏನು ಆ್ಯಕ್ಷನ್ ತೊಗೊತಾರೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರು ಅಂತಂದರೆ ಗೋಲ್ಡ್ ರೇಟ್ ಕೆಳಗಡೆ ಬೀಳ್ತಾ ಹೋಗುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಲಿಲ್ಲ ಅಂತಂದರೆ ಗೋಲ್ಡು ಈ ಬಾಕ್ಸ್ನ ಬಿಟ್ಟು ಮೇಲ್ಗಡೆ ಹೋಗ್ಬೋದು. ಹೋಪ್ಫುಲಿ ಮಂತ್ಲಿ ಎಕ್ಸ್ಪೈರಿನಲ್ಲಿ ಗೋಲ್ಡು ಕೂಡ ಈ ಸಲ ಉತ್ತರ ಕೊಡುವಂಥ ಸಾಧ್ಯತೆ ಇದೆ. ಸೇಮ್ ವಿತ್ ಸಿಲ್ವರು ಕೂಡ ಗೋಲ್ಡ್ ಏನು ಮಾಡುತ್ತೋ ಅದನ್ನ ಮಾಡ್ತಾ ಇದೆ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿ ನಿಂತ್ಕೊಂಡಿದೆ ಇಲ್ಲಿ 60. ಬಸ್ ಸ್ಟ್ಯಾಂಡ್ ಏನು ಬಸ್ ಸ್ಟ್ಯಾಂಡು, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಯಾಕೆಂದರೆ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಅಂದರೆ ಏನು ಬಸ್ ಸ್ಟ್ಯಾಂಡು ಒಂದು ದೊಡ್ಡ ಕನ್ಸಲ್ಟೇಷನ್ ಆಗಿದೆ. ಅಂದರೆ ಸುಮಾರು ಹೊತ್ತಿಂದ ಜನ ಬಂದು ನಿಂತಿದ್ದಾರೆ, ಯಾವುದು ಬಸ್ಗಳು ಬಂದಿಲ್ಲ ಅಂದರೆ ಏನಾಗುತ್ತೆ, ಒಟ್ಟಿಗೆ 2-3 ಬಸ್ ಬರುತ್ತೆ. ಸೊ ಒಂದು ಜೋರಾಗಿ ಹೋಗುವಂಥ ರೇಸ್ ಶುರು ಆಗ್ತಾ ಹೋಗುತ್ತೆ. ಯಾಕಂದರೆ ನಾನು ಜಾಸ್ತಿ ಜನ ಹತ್ತಿಸ್ಕೋಬೇಕು ಬಸ್ಸಿಗೆ ಅಂತ. ಅದೇ ರೀತಿ ಮಾರ್ಕೆಟಲ್ಲೂ ಕೂಡ ಸುಮಾರು ದಿನಗಳಿಂದ ಬೈಯರ್ಸು ಸೆಲ್ಲರ್ ಮಧ್ಯೆ ಒಂದು ಟಗ್ ಆಫ್ ವಾರ್ ಆದರೆ ಇಬ್ಬರು ಅಲ್ಲಿ ಹೊಡೆದಾಡ್ಕೊಂಡು ಯಾರು ಮುಂದಕ್ಕೆ ಹೋಗಿಲ್ಲ. ಅಂದರೆ ಯಾರು ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೋ ಅವರು ತುಂಬ ಜೋರಾಗಿ ಮೇಲ್ಗಡೆ ಹೋಗ್ತಾರೆ. ಕೆಳಗಡೆ ಆದ್ರೂ ಅಷ್ಟೇ, ಮೇಲ್ಗಡೆನೇ ಆದರೂ ಅಷ್ಟೇ. ಅದೇ ಬಸ್ ಸ್ಟ್ಯಾಂಡ್ ಮೆಥಡು ನಾವು ಚಾನಲ್ನಲ್ಲಿ ಮಾತಾಡುವಂಥದ್ದು. ಸೊ ವಾಪಸ್ ನೋಡ್ತಾ ಬರೋದಾದರೆ ನಮ್ಮ OI ಡೇಟಾ ನೋಡ್ಕೊಂಬರೋಣ. ರಿಸಲ್ಟ್ಸ್ಗಳು ಇತ್ತು. ಸೊ OI ಡೇಟಾ ನೋಡೋದಾದರೆ ನೋಡಿ, ಪ್ರೋಗಳು ಮೈಲ್ಡಾಗಿ ಬುಲ್ಲಿಶ್ ಆಗಿದ್ದಾರೆ ಇಂಡೆಕ್ಸ್ ಫ್ಯೂಚರ್ಸಲ್ಲಿ. ಬಟ್ ನಾಳೆಗೆ ಎಲ್ಲರೂ ಕೂಡ ತಟಸ್ಥವಾಗಿದ್ದಾರೆ. ಯಾರೂ ಕೂಡ ಒಂದು ಪೊಸಿಷನ್ ತೊಗೊಂಡಿಲ್ಲ. ವೆರಿ ರೇರ್ ಆಗಿ ನಮಗೆ ಈ ಥರ ನೋಡಲಿಕ್ಕೆ ಸಿಗುತ್ತೆ ಅಲ್ವಾ. ಸೊ ಕಾಲ್ ಆಪ್ಷನ್ಸ್ಗಳು ನೋಡಿ, ಇದೆಲ್ಲ ಸ್ವಲ್ಪ ತುಂಬ ಒಂದು ಇಂಡಿಸೈಸಿವ್ ಆಗೇ ಇದೆ, ಏನು ತುಂಬ ಹೇಳ್ಕೊಳ್ಳೋ ಥರ ಇಲ್ಲ. ಕ್ಲೈಂಟ್ಗಳು ಸ್ವಲ್ಪ ಮೈಲ್ಡ್ ಬುಲ್ಲಿಶ್ ಆಗಿದ್ದಾರೆ ಆಪ್ಷನ್ಸಲ್ಲಿ. ಪ್ರೋಗಳು, FIಗಳು ಎಲ್ಲರೂ ಕೂಡ
ಆಪ್ಷನ್ಸಲ್ಲಿ ಇಂಡಿಸಿಸಿವ್ ಆಗಿ ಉಳ್ಕೊಂಡಿದ್ದಾರೆ. ಹಾಗಾದರೆ ಇವತ್ತೇನು ಮಾಡಿದ್ರು ಎಫ್ ಐಗಳು ಬೈ ಮಾಡಿದಾರಾ ಅಂತ ನೋಡೋದಾದರೆ ಇಲ್ಲ, ಇವತ್ತು ಎಫ್ ಐಗಳು 1688 ಕೋಟಿ ಸೆಲ್ಲೇ ಮಾಡಿದ್ದಾರೆ. ಡಿ ಐಗಳು 2329 ಕೋಟಿನ ಬೈ ಮಾಡಿದ್ದಾರೆ. ಹಾಗಾದರೆ ವಾಪಸ್ ಓವರ್ ಆಲ್ ಡೇಟಾ ನೋಡೋದಾದರೆ 167 ಸ್ಟಾಕ್ಗಳು ಎಫ್ ಆ್ಯಂಡ್ ಓಲ್ದು ಪಾಸಿಟಿವ್ ಆಗಿತ್ತು. ನಿಫ್ಟಿ ಕೂಡ ಲಾರ್ಜ್ಲಿ ಪಾಸಿಟಿವ್, ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್. ಐ ಟಿ ಇವತ್ತಿನ ಟಾಪ್ ಗೇನರ್ ಇವತ್ತು ಐ ಟಿ ಸೆಕ್ಟರು, ಹಾಗೆಯೇ ಎನರ್ಜಿ ಸೆಕ್ಟರು ಅದು ಕೂಡ ಇವತ್ತಿನ ಟಾಪ್ ಲೂಸರ್ ಅಂತ ಹೇಳ್ತಾ ಹೋಗೋದು. ಅಂದರೆ ಎಲ್ಲದೂ ಕೂಡ ಗ್ರೀನಲ್ಲಿ ಕ್ಲೋಸಿಂಗ್ ಆಗಿರುವಂಥ ದಿನ, ಅಷ್ಟೊಂದು ಆಪ್ಟಿಮಿಸಮ್ ಬಂದಿದೆ. ಆದರೆ ಇದು ಟ್ರ್ಯಾಪಾ ಏನು ಅನ್ನೋದು ಕ್ರೂಡ್ ಉತ್ತರ ಕೊಡ್ತಾ ಹೋಗುತ್ತೆ, ನೋಡಂತೆ. ಈಗ ನೋಡಿ 24,000ದಲ್ಲಿ ನಾಳೆ ಎಕ್ಸ್ಪೈರಿಗೆ ಅಂತ ನೋಡೋದಾದರೆ ಸ್ಟ್ರಾಂಗ್ ಆಗಿ ಸಪೋರ್ಟ್ ಬಿಲ್ಡಪ್ ಆಗಿದೆ ಅಲ್ವಾ. ಈಗ ಎರಡು ಸಮಬಲ ಮಾಡ್ಕೊಂಡು ಕೂತಿದ್ದಾರೆ 24,000. ಅದೇ ಇವಾಗ ಮ್ಯಾಕ್ಸ್ ಓವೈ ಕೂಡ ಹೇಳ್ತಾರೆ 24,100, 200 ರೆಸಿಸ್ಟೆನ್ಸ್ ಇದೆ. ಕೆಳಗಡೆ 23,300, 950 ಇದರಲ್ಲೆಲ್ಲ 23,900, 950 ಸಪೋರ್ಟ್ ಇದೆ. ಸೊ 23,800 ಇಂದ 24,200 ಇದು ಒಂದು ಬ್ರಾಡ್ ರೇಂಜ್ ಅಂತ ಹೇಳ್ತಾ ಹೋಗ್ಬೋದು ನಾಳೆ ಎಕ್ಸ್ಪೈರಿಗೆ. ನೋಡೋಣ ಈ ರೇಂಜಲ್ಲೇ ಮುಗಿಸ್ತಾರಾ ಅಥವಾ ಆಚೆ ಈಚೆ ಏನಾದರೂ ಮಾಡ್ತಾರಾ ಅಂತ. ಸದ್ಯಕ್ಕೆ ಓ ಐ ಡೇಟಾ ಕೂಡ ಒಂದು ನಮ್ಮ ಎ ಟಿ ಎಮ್ ಸ್ಟ್ರೈಕ್ಗಳನ್ನು ನೋಡೋದಾದರೆ 1ಗೆ ಬಂದಿದೆ ಪಿ ಸಿ ಆರ್, ವಿಚ್ ಇಸ್ ನ್ಯೂಟ್ರಲ್ ಅಂತ ಹೇಳ್ತಾ ಇದೆ ಮಾರ್ಕೆಟ್ನ. ನೋಡೋಣಂತೆ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಬೇರೆ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಬಾಂಡ್ ರಿಲೇಟೆಡ್ ವಿಡಿಯೋ ಮಾಡಬೇಕು. ಐ ಥಿಂಕ್ ಕಾರ್ಪೊರೇಟ್ ಬಾಂಡ್ಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ. ಯಾಕಂದರೆ ಈ ಟೈಮಲ್ಲಿ ಕೇಳ್ತಾ ಇರ್ತೀರಾ, ನಾನು ಮಾರ್ಕೆಟ್ ತುಂಬ ಒಂದೇ ರೇಂಜಲ್ಲಿದೆ, ನನಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಬರಬೇಕು, ಸ್ವಲ್ಪ ಸೇಫ್ಟಿನೂ ಇರಬೇಕು, ಇಂಟ್ರೆಸ್ಟು ಚೆನ್ನಾಗಿ ಬರಬೇಕು, ಎಲ್ಲಿದೆ ಅಂದರೆ ಕಾರ್ಪೊರೇಟ್ ಬಾಂಡ್ ಅಂತ ಒಂದು ಚಾನಲಲ್ಲಿ ವಿಡಿಯೋ ಮಾಡಿದ್ದೆ. ಯಾವಾಗ ಶಾರ್ಟ್ ಸೀರೀಸಲ್ಲಿ ಪ್ಲೇಲಿಸ್ಟಲ್ಲಿ ಇದೆ ಅದು, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಯಾಕಂದರೆ ಕಾರ್ಪೊರೇಟ್ ಬಾಂಡ್ಗಳನ್ನು ಆಫರ್ ಮಾಡ್ತಾ ಇರುವಂಥ 2 NBFC ಕಂಪ್ನಿಗಳು ನಿಫ್ಟಿ 50ಯ ಭಾಗವಾಗಿದೆ. ಯಾವುದು? ಬಜಾಜ್ ಫೈನಾನ್ಸ್ ಅವ್ರದ್ದು ಕಾರ್ಪೊರೇಟ್ ಎಫ್ ಡಿ ಸಿಗುತ್ತೆ, ಹಾಗೆ ಶ್ರೀರಾಮ್ ಫೈನಾನ್ಸ್ ಅವ್ರದ್ದು ಕೂಡ ಕಾರ್ಪೊರೇಟ್ ಎಫ್ ಡಿ ಸಿಗುತ್ತೆ. ಒಳ್ಳೆ ಇಂಟ್ರೆಸ್ಟ್ ರೇಟಿಗೂ ಸಿಗುತ್ತೆ. ಎರಡೂ ಕೂಡ ನಿಫ್ಟಿ 50ಯ ಕಂಪ್ನಿಗಳು. AAA ಸೇಫ್ಟಿ ರೇಟಿಂಗ್ ಇರುತ್ತೆ. 5 ಲಕ್ಷ ತನಕ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು RBI ಇಂದ ಅದು ಒಂದು ಗ್ಯಾರಂಟಿ ಸಿಗ್ತಾ ಹೋಗುತ್ತೆ, ಬ್ಯಾಂಕು NBFCಗಳು ಅಂತ. ಹಾಗಾಗಿ ಅದನ್ನು ಉಪಯೋಗಿಸ್ಕೊತ ಹೋಗ್ಬೋದು. ಈಗ ರೆಕಮೆಂಡೇಷನಲ್ಲಿ ಯಾರಿಗಾದರೂ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಒಳ್ಳೆ ಇಂಟ್ರೆಸ್ಟ್ ಬರೋ ಕಡೆ ನನಗೆ ಇನ್ವೆಸ್ಟ್ ಮಾಡಬೇಕು ಅಂತಿದೆ ಅಂದರೆ ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ITR ಮತ್ತೆ ಹೇಳ್ತಾ ಇದ್ದೀನಿ, ಸೀನಿಯರ್ ಸಿಟಿಸನ್ಸು ಮನೆಯಲ್ಲಿ 15G 15H ಫಾರ್ಮ್ ಸಬ್ಮಿಟ್ ಮಾಡಿರಲ್ಲ, TDS ಕಟ್ಟಾಗಿರುತ್ತೆ ಅಂದರೆ ಅವರಿಗೆ ಬೇರೆ ಏನೂ ಆದಾಯ ಇಲ್ಲ, ಅವರು ಬೇರೆ ಏನೂ ಆದಾಯ ಇಲ್ಲ, 3 ಲಕ್ಷದ ಒಳಗಡೆ ಇರುವಂಥ ಸೀನಿಯರ್ ಸಿಟಿಸನ್ಸ್ ಆಗಿದ್ದಾರೆ ಅಂತಂದರೆ ನೀವು ಖಂಡಿತವಾಗ್ಲೂ ITRನ ಅವರ ಪರವಾಗಿ ಫೈಲ್ ಮಾಡಿ ಅದನ್ನ ರೀಫಂಡ್ ತೊಗೋಬೋದು. ITR 1 ಫೈಲ್ ಮಾಡಿದ್ರು ಸಾಕು ಅವಾಗ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಎಷ್ಟು TDS ಕಟ್ಟಾಗಿದೆ ಅಂತ ನಿಮಗೆ ಫಾರ್ಮ್ 16 ಬಂದಿರುತ್ತೆ, ಅದನ್ನು ಫಿಲಪ್ ಮಾಡಿ ನೀವು ಅದರ ರೀಕ್ಲೈಮ್ ಮಾಡ್ಕೋಬೋದು. ಇಲ್ಲ 15G 15H ಫಾರ್ಮ್ ಸಬ್ಮಿಟ್ ಮಾಡಿದ್ರೆ ಅಂದರೆ ನಿಮಗೆ TDS ಕಟ್ಟಾಗಿರೋದಿಲ್ಲ. ಯಾಕಿದ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ವರ್ಷದಿಂದ ಈ 15G 15H ಫಾರ್ಮ್ 67 ಈ ಯಾವ ಹೆಸರುಗಳು ಇರೋದಿಲ್ಲ. ಯಾಕೆ? ಇನ್ಕಮ್ ಟ್ಯಾಕ್ಸ್ 2025 ಆ್ಯಕ್ಟ್ ಜಾರಿಗೊಳ್ಳುತ್ತೆ ಮುಂದಿನ ವರ್ಷದಿಂದ. ಹಾಗಾಗಿ ಹೆಸರುಗಳು ಬೇರೆ ಆಗ್ತಾ ಇದೆ. 115 ಏನೋ ಕರೀತಾರೆ ಅದಕ್ಕೆ ಇವಾಗ ಆ ಫಾರ್ಮ್ಗಳನ್ನು. ಸೊ ಅದು ಚೇಂಜ್ ಆಗಿದೆ ನೇಮ್ಗಳು. ಸೊ ಅದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಸದ್ಯಕ್ಕೆ ಎರಡನ್ನೂ ತೋರಿಸ್ತಾ ಇದ್ದಾರೆ, ಮುಂದಿನ ವರ್ಷನೂ ತೋರಿಸ್ತಾರೆ ಅಂತ ಅನ್ಕೊತೀನಿ, ನೋಡಂತೆ. ಹಾಗೆಯೇ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನೋಡಿ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಎಲ್ಲಿ ಜಾಸ್ತಿ ಇದೆ ಅಂತ ನೋಡ್ತಾ ಬರೋದಾದರೆ ಪೊಸಿಷನ್ಗಳು 57,200ರಲ್ಲಿ ನಮಗೆ 3 ಲಕ್ಷ ಸುಮಾರು ಕಾಲುವೆಗಳಾಗಿದೆ, ಅಂದರೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ 56,800ರಲ್ಲೂ ಕೂಡ ಸರಿಸುಮಾರು ಇದು ಚೇಂಜ್ ಇನ್ ಓ ಐ ಹೇಳ್ತಾ ಇದೆ. ಒಂದು ನಿಮಿಷ, ಚೇಂಜ್ ಇನ್ ಓ ಐಗೆ ಬಾಕ್ಸ್ ಬಂದಿದೆ. ಸೊ ಟೋಟಲ್ ಓ ಐ ನೋಡೋದಾದರೆ ನೋಡಿ 12,57,000ದಲ್ಲಿ 12 ಲಕ್ಷ ಕಾಲು ಇದೆ. 5 ಲಕ್ಷ ಇವತ್ತು 80% ಚೇಂಜ್ ಆಗೋದ್ರ ಮೂಲಕ ಇದು ಎಷ್ಟಾಗಿದೆ? 11 ಲಕ್ಷ ಪುಟ್ ಓ ಐ ಇದೆ. ಸೊ 57,000ದಲ್ಲಿ ಟಫ್ ಫೈಟ್ ನಡೀತಾ ಇದೆ ಬ್ಯಾಂಕ್ ನಿಫ್ಟಿಗೆ. ಚಾರ್ಟಲ್ಲಿ ಒಂದ್ಸಲ ನೋಡ್ಕೊಂಡು ಬಂದ್ಬೋಣ ಬ್ಯಾಂಕ್ ನಿಫ್ಟಿ ಏನು ಮಾಡ್ತಾ ಇದೆ ಅಂತ. ಸೊ ಸುಮಾರು ದಿನ ಆದಮೇಲೆ ಬ್ಯಾಂಕ್ ನಿಫ್ಟಿ ಮಾತಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಾಳೆ ಇದಲ್ವಾ ಮಂತ್ಲಿ ಎಕ್ಸ್ಪೈರಿ ಅಲ್ವಾ, ಹಾಗಾಗಿ ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸ್ಮಾಲ್ ನಿಫ್ಟಿ NSE ಯಾವ್ಯಾವ ಇಂಡೆಕ್ಸ್ಗಳಿರುತ್ತೋ ಅದೆಲ್ಲದ್ರದ್ದು ಕೂಡ ನಾಳೆ ಎಕ್ಸ್ಪೈರಿ ಆಗ್ತಾ ಹೋಗುತ್ತೆ. ಡೈಲಿ ಕ್ಯಾಂಡಲಲ್ಲಿ ನೋಡ್ತಾ ಬರೋದಾದರೆ ಸೇಮ್ ಇದರಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಆ ಬಸ್ ಸ್ಟ್ಯಾಂಡನ್ನು ಅಟೆಂಡ್ ಮಾಡ್ತೀನಿ ಅಂತ ಬಂದು ಇವತ್ತು ಡೋಜಿ ಗಂಟೆ ಆಗಿದೆ. ಇದನ್ನು ಉಳಿಸ್ಕೊಂಡ್ರೆ ಇದ್ರೊಳಗಡೆ ಹೋಗಿ ಕ್ಲೋಸಿಂಗ್ ಆಗುತ್ತೆ, ಇಲ್ಲ ಅಂತಂದರೆ ಇಲ್ಲಿಂದ ರೆಸಿಸ್ಟೆನ್ಸ್ ಬಂದು ಫಾಲ್ ಬರ್ತಾ ಹೋಗುತ್ತೆ. ಸೊ ಇಂಪಾರ್ಟೆಂಟ್ 3 ಒಂದು ಏನೊಂದು ಮೂವಿಂಗ್ ಆ್ಯಾವ್ರೇಜ್ಗಳಿದೆ, ಅದರ ಜಸ್ಟ್ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸ್ವಲ್ಪ ಪಾಸಿಟಿವಿಟಿನಲ್ಲಿ ರೌಂಡ್ ಲೆವೆಲಲ್ಲಿ ನೋಡೋಣ, ಅದನ್ನು ಹಾಗೆ ಉಳಿಸ್ಕೊಳಕ್ಕೆ ಸಾಧ್ಯ ಆಗುತ್ತಾ ನಾಳೆ ಅನ್ನೋದನ್ನ ನೋಡೋಣಂತೆ. ಕ್ರೂಡು ಆಲ್ರೆಡಿ ಮಾತಾಡಿದ್ವಿ, 91-92 ಇಲ್ಲೇ ಹೋವರ್ ಆಗ್ತಾ ಇದೆ. ಗೋಲ್ಡು ಸಿಲ್ವರು ವೆಯ್ಟ್ ಮಾಡ್ತಾ ಇದೆ ಥರ ಕಾಣಿಸ್ತಾ ಇದೆ. ಇದನ್ನು ಬಿಟ್ಟರೆ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ರಿಸಲ್ಟ್ಸ್ಗಳು ಬಂದಿದೆ. ಭಾರತ್ ಎಲೆಕ್ಟ್ರಾನಿಕ್ಸು, ಕೋಲ್ ಇಂಡಿಯಾ, ಇವತ್ತು ಐ ಥಿಂಕ್ ಯಾವ್ಯಾವ ರಿಸಲ್ಟ್ಸ್ ಬಂದಿತ್ತೋ, ರಿಸಲ್ಟ್ಸ್ ಹೇಗಿತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಎಲ್ಲದರದ್ದು ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿರುತ್ತೆ. ಯಾಕಂದರೆ ಮಾರ್ಕೆಟ್ ಪಾಸಿಟಿವ್ ಆಗಿದ್ದರಿಂದ ಭಾರತ್ ಎಲೆಕ್ಟ್ರಾನಿಕ್ಸ್ದು ನೆಟ್ ಪ್ರಾಫಿಟು 8% ರೈಸ್ ಆಗಿದೆ ಅಂತ ಬಂದಿದೆ. ಕೆನರಾ ಬ್ಯಾಂಕು Q1 ರಿಸಲ್ಟ್ಸು ಅಸೆಟ್ ಕ್ವಾಲಿಟಿ
ಮಾರ್ಕೆಟ್ ಇಂಪ್ರೂವ್ ಆಗಿದೆ, ಸ್ಲಿಪ್ಪೇಜ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೂಸ್ತಾನ್ ಜಿಂಕಲ್ಲಿ 1% ಆಯಿತು, ಬ್ರೋಕರೇಜ್ಗಳು ಬುಲ್ಲಿಶ್ ಆಗಿದೆ ಅಂತ ಬಂದಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸಲ್ಲಿ ಕೂಡ ಬ್ರೋಕರೇಜ್ ಬುಲ್ಲಿಶ್ ಆಗಿದ್ದಾರೆ ಅಂತ ಒಂದು ಸೆಂಟಿಮೆಂಟ್ ಬಂದಿದೆ. ನಾಳೆ ಯಾವುದ್ರದ್ದಿದೆ ನೋಡ್ತಾ ಬರೋಣ. 28 ಜುಲೈ ನಾಳೆ L&T, ಹಿಂದೂಸ್ತಾನ್ ಯೂನಿಲಿವರ್, FMCG ಕಂಪ್ನಿಗಳದ್ದು ಜಾಸ್ತಿ ಇದೆ. ವರುಣ್ ಬೆವರೇಜಸ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಫೈನಾನ್ಸು, ಟಾಟಾ ಕ್ಯಾಪಿಟಲ್, ಅಂಬುಜಾ ಸಿಮೆಂಟ್ಸ್, ಸುಜ್ಲಾನು, ಸುಮಾರು ಕಂಪ್ನಿಗಳದ್ದು ರಿಸಲ್ಟ್ಸ್ಗಳಿದೆ. ನಾಳೆ 69 ಕಂಪ್ನಿಗಳ ರಿಸಲ್ಟ್ಸ್ ಬರೋದಿದೆ. ಒಂದಿಷ್ಟು ಆಲ್ರೆಡಿ 5%, 3% ಕರೆಕ್ಷನ್ ಕೊಟ್ಬಿಟ್ಟಿದೆ ಇವತ್ತು ರಿಸಲ್ಟ್ಸ್ಗಿಂತ ಮುಂಚೆನೇ. ಕೆಲವೊಂದು 7%, 5% ಅಪ್ ಮೂವ್ಮೆಂಟ್ ಕೂಡ ಆಗಿದೆ. ನೋಡೋಣಂತೆ ನಾಳೆ ಯಾವ ರೀತಿಯಾಗಿ ಮಾರ್ಕೆಟ್ ಮುಂದುವರಿಯುತ್ತೆ ಅಂತ. ಅಪ್ಕಮಿಂಗ್ IPO, ಕರೆಂಟ್ IPOನ ನಡೀತಾ ಇದೆಯಾ? ಓಕೆ, ಯಾವುದೋ ಒಂದು IPOಗಳನ್ನು ಬರೋದಿದೆ. GV ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಜುನಿಫೈರ್ ಗ್ರೀನ್ ಎನರ್ಜಿ ಲಿಮಿಟೆಡ್, MV ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರೋ ಸಿಸ್ಟಮ್ಸ್ ಲಿಮಿಟೆಡ್, ಇದೆಲ್ಲ ಕೂಡ ಅಪ್ಕಮಿಂಗ್ IPO. ಸದ್ಯಕ್ಕೆ 23ರಿಂದ 27 ಜುಲೈ ಇಂಡೋ MIM IPO. ನಾನು SME IPOಗಳು ತೋರಿಸಲ್ಲ, ಬರೀ ಮೇನ್ಲೈನ್ IPOಗಳು. ಸೊ ಆಲ್ರೆಡಿ ಸೂಪರ್ ಸಬ್ಸ್ಕ್ರೈಬ್ ಆಗೋಗಿದೆ. ನೋಡೋಣ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ. ಲೋಹಿಯಾ ಕಾರ್ಪ್ IPO, ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ IPO, ಆಲ್ಮೋಸ್ಟ್ ಎಲ್ಲದೂ ಕೂಡ ರಿಟೇಲ್ ಕೊಟ್ಟ. ನೋಡಿ, ರಿಟೇಲ್ ಅವರು ಎಲ್ಲದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 4 ಟೈಮ್ಸ್, 3 ಟೈಮ್ಸ್, 5 ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಲಿಸ್ಟ್ ಆದವರಿಗೆ ಮಾರ್ಕೆಟ್ ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗಿ ಕೊಡ್ತಾ ಹೋಗ್ಬೋದು. ಸೊ ಇನ್ನೇನು ಇಲ್ಲ, ಬಾಕಿ ಸುದ್ದಿಗಳು ಕ್ರೂಡ್ ಏನು ಮಾಡುತ್ತೋ ಅದ್ರ ಮೇಲೇ ಎಲ್ಲ. ಸೊ ಹೇಗೆ ಚೇಂಜ್ ಆಗುತ್ತೆ ಮಾರ್ಕೆಟ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನೋಡೋಣ, ಇದು ಟೆಂಪ್ರರಿ ಪುಲ್ ಬ್ಯಾಕಾ ಅಥವಾ ಪರ್ಮನೆಂಟ್ ಪುಲ್ ಬ್ಯಾಕಾ ಅನ್ನೋದಕ್ಕೆ ಮಾರ್ಕೆಟ್ ಇನ್ನೂ ಉತ್ತರ ಕೊಟ್ಟಿಲ್ಲ. ಅದರ ಮೇಲೆ ನಮ್ಮ ನಿಫ್ಟಿ 24,000 ದಾಟುತ್ತೋ ಇಲ್ವೋ ಅನ್ನೋದು ಕೂಡ ನಿರ್ಧಾರ ಆಗಿರುತ್ತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.